ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿಯಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಸಿಐಡಿ ಡ್ರಿಲ್ ಆರಂಭಿಸಿದೆ. ಇತ್ತ ಮೊದಲ ಸಂತ್ರಸ್ತನಿಂದ ಸ್ಥಳ ಮಹಜರು ನಡೀತಾ ಇದೆ. ಫಸ್ಟ್ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗಿದೆ ಅವ್ರನ್ನ ಕರ್ಕೊಂಡ್ಬಂದು ಸ್ಥಳ ಮಹಜರು ಮಾಡುವಂತ ಕೆಲಸನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಸನದ ಗನ್ನಿಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರಿಗಾಗಿ ಸಂತ್ರಸ್ತನನ್ನ ಕರ್ಕೊಂಡು ಬಂದಿದ್ದಾರೆ. ಮೊದಲ ಸಂತ್ರಸ್ತ 2 ಕಂಪ್ಲೇಂಟ್ ಸದ್ಯಕ್ಕೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲ ಕಂಪ್ಲೇಂಟ್ ಕೊಟ್ಟಿರೋರು ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಎರಡನೇ ಸಂತ್ರಸ್ತ ಅವರನ್ನು ಕೂಡ ಆ ಪ್ರಕರಣನೂ ಕೂಡ ಇದೇ ಬಂಗಲೆಯಲ್ಲಿ ಆಗಿದ್ದು ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಸೂರಜ್ ರೇವಣ್ಣ ಅವ್ರನ್ನ ಗನ್ನಿಕಡಕ್ಕೆ ಕರ್ಕೊಂಡು ಬಂದಿದ್ದಾರಾ ಅಥವಾ ಸಂತ್ರಸ್ತನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ನಡೀತಾ ಇದೆಯಾ? ಏನ್ ನಡೀತಾ ಇದೆ ಅಲ್ಲಿ ಹೇಗಿದೆ ವಾತಾವರಣ? ಆಲ್ ರೈಟ್, ಕರೆ ಕಟ್ಟಾಗಿದೆ. ನೋಡ್ತಾ ಇದ್ದೀವಿ ಹಾಸನದ ಗನ್ನಿಕಡ ಫಾರ್ಮ್ ಹೌಸ್ ಏನಿದೆ, ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್, ಅಲ್ಲಿ ಸಂತ್ರಸ್ತನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಸಾಕಷ್ಟು ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಮೊದಲ ಏನು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಂತಹ ಮೊದಲ ಸಂತ್ರಸ್ತ ಇದ್ದಾರೆ, ಅವರನ್ನ ಕರ್ಕೊಂಡು ಬಂದು ಮಹಜರು ನಡೆಸ್ತಾ ಇದ್ದಾರೆ. ಅಂದ್ರೆ ಇದೇ ಮನೆಯಲ್ಲಿ ಈ ಘಟನೆ ನಡೀತಾ, ಎಲ್ಲಿ ನಡೀತು, ಹೇಗೆ ನಡೀತು ಅನ್ನುವಂಥ ಎಲ್ಲ ಡೀಟೇಲ್ಸನ್ನ ಪೊಲೀಸರು ಸಂಗ್ರಹಿಸ್ತಾರೆ, ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಸಾಕ್ಷ್ಯಗಳು ಯಾವೆಲ್ಲ ಪ್ರಬಲ ಸಾಕ್ಷ್ಯಗಳಿದ್ದಾವೆ ಅವುಗಳನ್ನು ಕೂಡ ಸಂಗ್ರಹಿಸುವಂಥ ಕೆಲಸ ಆಗತ್ತೆ. ಈಗಲೂ ಏನಾದರೂ ಸಾಕ್ಷ್ಯಗಳು ಉಳಿದಿದ್ರೆ ಅಥವಾ ಗೊತ್ತಿಲ್ಲ, ಇದರಲ್ಲಿ ಇನ್ನು ಯಾವ್ಯಾವ ಹೊಸ ಹೂರಣ ಹೊರಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಂತೂ ಇಂತೂ ಮೊದಲ ಸಂತ್ರಸ್ತನನ್ನ ಕರ್ಕೊಂಡು ಬಂದು ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಮಹಜರು ನಡೆಸ್ತಾ ಇದ್ದಾರೆ. ರೈಟ್, ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಹೇಗೆ ನಡೀತಾ ಇದೆ ಪಂಚನಾಮೆ? ಶ್ರೀಲಕ್ಷ್ಮಿ, ಈಗಾಗಲೇ ಹಾಸನದ ಚಂದ್ರಪಟ್ಟಣ ಬಳಿ ಇರುವ ಸೂರಜ್ ರೇವಣ್ಣನ ಅವರ ಗನ್ನಿಗಡ ತೋಟದ ಏನು ಮನೆ ಇದೆ, ಆ ಮನೆಗೆ ಮೊದಲ ಸಂತ್ರಸ್ತ ಅಸಹಜ ಲೈಂಗಿಕ ಕ್ರಿಯೆ ವಿರುದ್ಧ ದೌರ್ಜನ್ಯದ ವಿರುದ್ಧ ದೂರು ನೀಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈಗ ಸೂರಜ್ ರೇವಣ್ಣನ ಮೇಲೆ 2 ಪ್ರತ್ಯೇಕ FIR ದಾಖಲಾಗಿರುವಂತದ್ದು. ಈ 2 ಪ್ರತ್ಯೇಕ ದೂರಿನಲ್ಲಿ ಮೊದಲನೇ ಸಂತ್ರಸ್ತ ದೂರು ಏನ್ ನೀಡಿದ್ರು ಆ ಸಂತ್ರಸ್ತನನ್ನ ಇವತ್ತು ಹಾಸನದ ಗನ್ನಿಗಡ ತೋಟಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಈಗಾಗಲೇ CID ಟೀಮ್ ಅವರನ್ನ ಆ ಮನೆ ಏನಿದೆ ಫಾರ್ಮ್ ಹೌಸ್, ಆ ಮನೆ ಒಳಗೂ ಕೂಡ ಕರ್ಕೊಂಡು ಹೋಗಿರುವಂತದ್ದು. ಜೊತೆಗೆ ಅವರು ಈಗಾಗಲೇ ದೂರಿನಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ತಾನು ಮೊದಲು ಸೂರಜ್ ರೇವಣ್ಣ ಅವರ ಮನೆಗೆ ಜೂನ್ 14ನೇ ತಾರೀಕು ಭೇಟಿ ನೀಡಿದ ಸಂದರ್ಭದಲ್ಲಿ ಗೇಟ್ ಬಳಿ ಪೊಲೀಸ್ ಅವರು ತಡೆದ್ರು. ನಂತರ ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೆಲವರು ಅಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೂರಜ್ ರೇವಣ್ಣ ಅವರಿಗೆ ಕರೆ ಮಾಡಿ ತಿಳಿಸಿದ ನಂತರ ಅವರು ಒಳಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನುವಂತ ಈ ಎಲ್ಲ ದೂರಿನಲ್ಲಿ ಈ ಅಂಶಗಳನ್ನ ದಾಖಲೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಈಗ ಏನು ತೋಟದ ಗೇಟ್ ಇತ್ತು ಅಲ್ಲಿ ಎಲ್ಲ ಕೂಡ SIT ಅವರು CID ಅವರು ಅವರನ್ನ ಕರ್ಕೊಂಡು ಬಂದು ಇಡೀ ಎಲ್ಲೆಲ್ಲಿ ಏನೇನಾಯ್ತು ಆ ದಿನ ಎಲ್ಲ ವಿವರವನ್ನ ಕಲೆ ಹಾಕ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಮೆಡಿಕಲ್ ರಿಪೋರ್ಟ್ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೋ ಈ ಒಂದು ಮಹಜರ್ ರಿಪೋರ್ಟ್ ಏನಿದೆ ಇದು ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.